ಗೊತ್ತು, ನಿಮ್ಗೆ ಅಳತೆ ಮಾಡೋದು ಗೊತ್ತು, ಡಿಸೈನ್ ಮಾಡೋದು ಗೊತ್ತು, ನೀರ್ ಎಷ್ಟು ಬಿಟ್ರೆ ಏನಾಗುತ್ತೆ ಅಂತ ಗೊತ್ತು. ಕಾನೂನು ಪ್ರಕ್ರಿಯೆ ಆಯ್ತು. ನೀವು ಇದನ್ನ ಅಕ್ವೈರ್ ಮಾಡ್ಬೇಕಾದ್ರೆ ಏನಂತ ಅಕ್ವೈರ್ ಮಾಡಿದ್ದೀರಿ? ಯಾವುದೇ ಜಮೀನನ್ನ ಅಕ್ವೈರ್ ಮಾಡ್ಬೇಕಾದ್ರೆ ಪಬ್ಲಿಕ್ ಪರ್ಪಸ್ಗೆ ನೀವು ಆ ಭಾಗದ ಜನರ ಗ್ರಾಮ ಸಭೆಗಳನ್ನು ಮಾಡಿ ಏನಕ್ಕೆ ಅಕ್ವೈರ್ ಮಾಡ್ತಿದೀವಿ, ಎಷ್ಟು ಅಕ್ವೈರ್ ಮಾಡ್ತೀವಿ, ಇದರಿಂದ ಆಗುವಂತ ಸೋಷಿಯಲ್ ಸಮಾಜದ ಮೇಲೆ ಆಗೋ ಇಂಪ್ಯಾಕ್ಟ್ ಏನು, ಈ ಭಾಗದ ರೈತರ ಬದುಕಿನ ಮೇಲೆ ಆಗುವಂತ ಆರ್ಥಿಕವಾದ ಇಂಪ್ಯಾಕ್ಟ್ ಏನು, ಇವನ್ನೆಲ್ಲಾ ಸ್ಟಡಿ ರಿಪೋರ್ಟ್ಸ್ ಮಾಡಿ ಇವ್ರು ಅಕ್ವೈರ್ ಮಾಡಿರ್ತಾರೆ. ಆಯ್ತು, ನೀವು ಅಕ್ವೈರ್ ಮಾಡಿದಾಗ ಏನ್ ಹೇಳಿದ್ರಿ? ಇದು ಡಿಸ್ಟ್ರಿಬ್ಯೂಟ್ರಿ, ಇಲ್ಲಿಂದ ಮುಂದಕ್ಕೆ ನೀವು ರೀ ತಗೊಂಡು ಹೋಗ್ತೀವಿ, ಇದ್ರ ಮೇಲೆ ಸಬ್ ಡಿಸ್ಟ್ರಿಬ್ಯೂಟರ್ ಮಾಡಿ ನಿಮ್ ಜಮೀನೆಲ್ಲ ಕೊಡ್ತೀವಿ ಅಂತ ನೀವು ಅಕ್ವೈರ್ ಮಾಡಿರೋ. ಏನ್ ದಿಲೀಪ್ ಅವ್ರು ಹೇಳೋದು ವಿಸ್ತರಿಸ್ತಿದ್ದೀನಿ ನಾನು. ಈಗ ನೀವು ಅಪ್ರೂವ್ಡ್ ಅಲೈನ್ಮೆಂಟ್ ನಿಮ್ದೇನು ಇವತ್ತು ಕುಣಿಗಲ್ಗೆ ತಗೊಂಡು ಹೋಗಕ್ಕೆ ಮಾಡ್ಬೇಕು. ಕುಣಿಗಲ್ಗೆ ಅಂತ ಹೇಳ್ತಿದ್ರಿ, ಕುಣಿಗಲ್ಗಲ್ಲ, ಕುಣಿಗಲ್ಗೆ ಹೋಗಕ್ ನಿಮ್ಮ ಹತ್ರ ಕೆನಾಲ್ ಇದೆ. ದಿಲೀಪ್ ಅವ್ರು ಕರೆಕ್ಟ್ ಆಗಿ ಹೇಳಿದ್ರು, ಕುಣಿಗಲ್ಗೆ ಹೋಗಕ್ ನಿಮ್ಮ ಹತ್ರ ಕೆನಾಲ್ ಇದೆ, ನೀರು ಹರಿತದೆ. ಆಮೇಲೆ ಇವ್ರು ಹೇಳ್ತಾರೆ ಎಕ್ಸ್ಟ್ರಾ ತಗೊಂಡೋಗಿ ಅವೆಲ್ಲ ಸಾಧ್ಯನೇ ಇಲ್ಲ. ಕಾವೇರಿ ಟ್ರಿಬ್ಯುನಲ್ ಡಿಸಿಷನ್ ಆಗಿದೆ, ಒಂದೇ ಒಂದು ತೊಟ್ಟು ನೀರು ನಿಮ್ಗೆ ಎಕ್ಸ್ಟ್ರಾ ಸಿಗಲ್ಲ. ಯಾರ್ಯಾರಿಗೆ ಎಷ್ಟೆಷ್ಟು ಆಗ್ಬೇಕು ಅನ್ನೋದು ಮುಗಿದೋಗಿದೆ. ಪ್ರತಿ ಎಕರೆಗೆ ಏನೇನು ಜಮೀನು ಡಿಸ್ಟ್ರಿಬ್ಯೂಟ್ ಆಗ್ಬೇಕು ಲೆಕ್ಕ ಆಗಿ ಟ್ರಿಬ್ಯುನಲ್ ಡಿಸಿಷನ್ಸ್ ಕೊಟ್ಟಿದೆ. ಪ್ರತಿ ಗುಂಟ ಜಮೀನಿಗೆ ನಮ್ ಜಮೀನುಗಳಿಗೆಲ್ಲ ಯಾರ್ಯಾರಿಗೆ ಎಷ್ಟು ನೀರು ಬೇಕು ತೀರ್ಮಾನ ಆಗಿದೆ. ಎಕ್ಸ್ಟ್ರಾ ನೀರು ಇವ್ರು ಏನ್ ಮಾಡಿದ್ರು ಕೊಡಕ್ಕಾಗಲ್ಲ, ಮುಗಿದೋಗಿದೆ ಅದ್ರ ಕತೆ. ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್ ಅನ್ನ ಆರ್ಡರ್ ಮಾಡಕ್ ಹೊರಟಿದ್ದೀರಿ ನೀವು. ಅಂದ್ರೆ ಹೊಸದಾಗಿ ಅದರಡೆ ಪೈಪ್ ಲೈನ್ ಹಾಕ್ತೀವಿ. ಯಾಕೆ ಅಲ್ಲಿ ರೋಡಲ್ಲೆಲ್ಲ ಬಿಡ್ಲಿಲ್ಲ, ಎಲ್ಲ ಕೇಸ್ಗಳು ಹಾಕೊಂಡ್ರು, ಅಕ್ವೈರೇ ಮಾಡಿಲ್ಲ ನೀವು. ಅದಾಗೋದಿಲ್ಲ, ನೀವೇನಾದ್ರು ಮಾಡಿ ತಗೊಂಡು ಹೋಗ್ಬೇಕು, ಪ್ರತಿಷ್ಠೆ ನಿಮ್ಗೆ. ಅದಕ್ಕೆ ಏನ್ ಮಾಡಕ್ ಹೊರಟಿದ್ದೀರಿ ನೀವು? ಇದನ್ನ ಬದದ್ಬಿಟ್ಟು ಇಲ್ಲಿ ಪೈಪ್ ಹಾಕ್ತೀವಿ. ಸ್ವಾಮಿ, ಅಪ್ರೂವ್ಡ್ ಅಲೈನ್ಮೆಂಟ್ ಆಲ್ಟರ್ ಮಾಡಕ್ ವಾಟ್ ಇಸ್ ದಿ ಪ್ರೊಸೀಜರ್? ಏನ್ ಮಾಡಿದಿರಿ ನೀವು? ಆಯ್ತು, ಇಲ್ಲಿ ನೋಡಪ್ಪ, ನಿಮ್ಗೆ ಎಕ್ಸಿಸ್ಟೆಂಟ್ ನಿಮ್ ಜಮೀನುಗಳಿಗೆ ನೀರು ಕೊಡಕ್ಕೋಸ್ಕರ ಕೆನಾಲ್ ಮಾಡಿದ್ವಿ, ಈಗ ಮುಂದಕ್ಕೊಂದು ತಗೋಬೇಕು, ಇದೇ ಜಾಗದಲ್ಲಿ ನಾವು ಪೈಪ್ ಲೈನ್ ತಗೊಂಡು ಹೋಗ್ತೀವಿ ಅಂತ ಹೇಳಿ ನಮ್ ಜೊತೆಗೂ ಸಭೆಗಳು ಮಾಡಿದ್ದೀರಾ? ಅದ್ರ ಸಾಧಕ ಬಾಧಕಗಳೇನು ಅನ್ನೋದನ್ನ ರೆಕಾರ್ಡ್ ಮಾಡಿದ್ದೀರಾ? ಇಲ್ಲಿ ಗ್ರಾಮ ಸಭೆಗಳಲ್ಲಿ ಎಷ್ಟು ಹಳ್ಳಿಗಳು ಬರ್ತವೆ ಈ ಕೆನಾಲ್ ಇದ್ರಲ್ಲಿ ಏನ್ ಪೈಪ್ ಲೈನ್ ಮಾಡ್ತೀರಿ ಅಲ್ಲಿ ಅವ್ರ ಗ್ರಾಮ ಸಭೆಗಳಲ್ಲಿ ಅಪ್ರೂವಲ್ ತಗೊಂಡಿದ್ದೀರಾ? ಸಂವಿಧಾನ ಓದಿದ್ದೀರಾ ನೀವು ಅಂತ ನೀವೇನ್ ಬೇಕಾದ್ರೂ ಮಾಡುವ ತಿಳ್ಕೊಂಡಿದ್ದೀರಾ? KPR ಆಕ್ಟ್ ಸೆಕ್ಷನ್ 3 ಏನ್ ಹೇಳುತ್ತೆ? ಅಧಿಕಾರಿಗಳು ಕೇಳಿಸ್ಕೋಬೇಕು. ಇದನ್ನ ಓದಿರಲ್ಲ ನೀವು, ನಿಮಗೆ ಗೊತ್ತಿರೋದು ಬಿಲ್ಲು ಬಾಣ ಅಷ್ಟೇ. ಕೇಂದ್ರ ರಾಜ್ಯ ಸರ್ಕಾರದ ಯಾವುದೇ ಯೋಜನೆಗಳನ್ನ ಅನುಷ್ಠಾನ ಮಾಡ್ಬೇಕಾದ್ರೆ ನೀವು ತಿಳ್ಕೋಬೇಕು, ಬರೀ ಇದೊಂದೇ ಯೋಜನೆ ಅಲ್ಲ. ಕೇಂದ್ರ, ರಾಜ್ಯ ಮತ್ತು ಜಿಲ್ಲಾ ವಲಯದ ಗ್ರಾಮ ಪಂಚಾಯತಿಯಿಂದ ಹಿಡಿದು ನೀವು ಕೇಂದ್ರ ಸರ್ಕಾರ ತಕ್ಕ ಯಾವುದೇ ಯೋಜನೆ ಮಾಡುವ ಸಂದರ್ಭದಲ್ಲಿ ಅಲ್ಲಿಯ ಗ್ರಾಮ ಸಭೆಗಳು ಮಾಡಿ ಅಲ್ಲಿ ಯೋಜನೆಗಳನ್ನು ಅಪ್ರೂವಲ್ ತಗೋಬೇಕು. ಆ ಯೋಜನೆಗಳನ್ನ ಮೇಲುಸ್ತುವಾರಿ ಮಾಡೋದು, ಮೌಲ್ಯಮಾಪನ ಮಾಡೋ ಅಧಿಕಾರ ಗ್ರಾಮ ಸಭೆಗಳಿಗಿದೆ. ಇವರು ಗ್ರಾಮ ಸಭೆನೇ ಮಾಡಿಲ್ಲ. ಇಲ್ಲಿ ಬಂದು ಏನ್ ಆರ್ಡರ್ ಮಾಡ್ತೀನಿ ಅಂತ ಯಾರಿಗೂ ಹೇಳಿಲ್ಲ. ಯಾವ ಅಲೈನ್ಮೆಂಟ್ ಅನ್ನ ಅಪ್ರೂವಲ್ ಎಲ್ಲೂ ತಗೊಂಡಿಲ್ಲ. ಅಲ್ಲಿ ತಡೆದ್ರು, ಇಲ್ಲಿ ಖಾಲಿ ಇದೆ ಬಂದ್ಬಿಡು ಅಷ್ಟೇ. ಅಲ್ಲಾಗಿಲ್ವಾ ಇಲ್ಲ ಹೋಗ್ಬಿಡ ಬಂದ್ಬಿಡತ್ತೆ. ಇಲ್ಲ ನಾವು ಹೋಗ್ತೀವಲ್ಲ, ಇಲ್ಲೆಲ್ಲ ರೋಡ್ಗೆ ಎಲ್ಲ ಕೆಲಸ ನಡೀತಾ ಇತ್ತು, ಬರೋ ಇಲ್ಲಿ ಕಾಲದಲ್ಲಿ ಇಲ್ಲ ನಾನು ದಾರಿ ನೋಡಿತೀನಿ ಅಂತ, ಹಂಗಿಲ್ಲ ಐತೆ ನಮ್ ದಾರಿ ಬಾ ಅಂತ. ಎಷ್ಟು ದಾಷ್ಟ್ಯ ಇದೆ ನಾನು ಅವಾಗ್ಲಿಂದ ಗಮನಿಸ್ತಿದ್ದೀನಿ. ಒಬ್ಬ ನೌಕರ ಇಡೀ ಪಂಚಾಯತಿ ಇಡೀ ನಮ್ಮ ಎಲ್ಲಾ ರೈತರು ನೋಡಿ ನಗ್ತಾನೆ, ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡ್ಕೊಂಡು ವ್ಯಂಗ್ಯವಾಗಿ ನಗ್ತಾನೆ. ಅವನು ನೌಕರ, ತಿಂಗಳು ಸಂಬಳಕ್ಕಿರೋನು. 500 ಕೋಟಿ ರಿಲೀಸ್ ಮಾಡ್ಬಿಟ್ಟಾರ ಅಲೆಯ ನಗ್ದಲೆ ಮಾಡೋದು ದುಡ್ಡು ಅವ್ನ ಕೈಲಿ ಐತೆ ಅಷ್ಟೊಂತರ. ಅವನ ಕೈಲಿಲ್ಲ, ನೀವು ಅದನ್ನ ತಿಳ್ಕೋಬೇಕು. ಅವನ ಕೈಲಿ ಅವ್ನ ಸಾವುಕಾರನ ಕೈಲಿ ಐತೆ. ಇವ್ನ ನೌಕರ ಅಲ್ಲಿ ಸಂಬಳಕ್ಕಿರೋನು. ಅವನು ಬಂದು ಇಲ್ಲಿ ನಮ್ಮನ್ನ ಡಿಕ್ಟೇಟ್ ಮಾಡಕ್ ಬಂದವನೆ. ಕಾನೂನಿನ ಯಾವುದೇ ಅಂಶಗಳನ್ನ ಇವ್ರು ಫಾಲೋ ಮಾಡಿಲ್ಲ. ಇವರೆಲ್ಲ ಗ್ರಾಮ ಸಭೆಗಳು ಮಾಡ್ಬೇಕು ವ್ಯಾಪ್ತಿಲಿರೋದನ್ನ. ಒಂದು ಯಾಕೆ ಆರ್ಡರ್ ಮಾಡ್ತಿದ್ರಿ ಹೇಳ್ಬೇಕು ನಮ್ಗೆ. ನಮಗಾಗ ಅದರಿಂದ ನಮ್ಗೆ ಆರ್ಥಿಕವಾಗಿ ನಷ್ಟ ಆಗ್ತದೆ. ಯಾರು ಒಣಗಾದ್ರು ಇದನ್ನ ನಾವು ಕೋರ್ಟ್ ಚಾಲೆಂಜ್ ಮಾಡ್ಬೋದು. ಅವ್ರು ತಿಳ್ಕೊಂಡವ್ರೆ, ಸಂವಿಧಾನಕ್ಕೆ ಸಂಪೂರ್ಣವಾಗಿ ವಿರುದ್ಧದ್ದಾರೆ. ಕೋರ್ ಕಾನ್ಸ್ಟಿಟ್ಯೂಷನ್ಗೆ, ನಾಟ್ ಫಾರ್ ಆಕ್ಟ್, ಕೋರ್ ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧವಾಗಿದ್ದಾರೆ. ಯಾರು ತಹಸೀಲ್ದಾರ್ DC ಹೇಳಿ, ಕಾನ್ಸ್ಟಿಟ್ಯೂಷನ್ಗೆ ಸಂಪೂರ್ಣವಾಗಿ ವಿರುದ್ಧವಾಗವ್ರೆ. ಯಾವ ಕೋರ್ಟ್ ಹೋದ್ರು ಇಮಿಡಿಯೇಟ್ ಆಗಿ ಸ್ಟೇ ಸಿಗುತ್ತೆ ವಿತೌಟ್ ದಿ ಪರ್ಮಿಷನ್ ಆಫ್ ದಿ ಲೋಕಲ್ ಪರ್ಸನ್ಸ್, ಅಂದ್ರೆ ಲೋಕಲ್ ಪಬ್ಲಿಕ್. ಅವ್ರು ಯಾವ್ದನ್ನು ಮಾಡಕ್ ಬರಲ್ಲ. ಕಾನೂನಲ್ಲಿದೆ, ಓದ್ ಕೇಳಿಬೇಕಾದ್ರೆ ತೆಗೆದು ಕೊಡ್ತೀನಿ ನಾನೇನೆ. ಇವ್ರು ಏನ್ ಬೇಕಾದ್ರು ಮಾಡ್ಬೋದು ಅಂತ ಇವ್ರು ತಿಳ್ಕೊಂಡಿದ್ದಾರೆ. ರೈತರು ಕುರಿಗಳಲ್ಲ. ಮೊದ್ಲಂಗೆ ಇವತ್ತು ಯಾರೋ ಹಿರಿಯರು ಚೆನ್ನಾಗಿ ಹೇಳಿದ್ರು, ಮೊದ್ಲು ರೈತರು ಹೊಲಗೆ ಹಾಕೊಂಡು ಎಲ್ಲ ದಿನ ಕಸ ಬಾಚ್ಕೊಂಡಿದ್ರು. ಇವತ್ತೆಲ್ಲ ರೈತರು ಮಕ್ಕಳು ಚೆನ್ನಾಗಿ ವಿದ್ಯಾವಂತರಾಗವ್ರೆ, ಕಷ್ಟಪಟ್ಟು ಓದಿಸಿ ಅಕ್ಷರ ಕಲ್ಸವ್ರೆ. ಅವ್ರಿಗೆ ಗೊತ್ತಿದೆ ಕಾನೂನು. ನಿಮ್ಗೆ ಏನೇನ್ ಕಾನೂನು ಹೇಳ್ಬೇಕಾದ್ರೆ ನಾವ್ ಹೇಳ್ತೀವಿ, ತೆಗೆದು ತೋರಿಸ್ತೀವಿ, ಬನ್ನಿ. ನೀವು ಏನ್ ಮಾಡಿದಿರಿ? ನೀವು ಯಾವ ಜನಕ್ಕೆ ಬಂದು ಕೇಳಿದಿರಿ? ನೀವು ಹೆಂಗೆ ಆರ್ಡರ್ ಮಾಡಿದ್ರಿ? ನೀವು ಯಾರ ಅಧಿಕಾರ ಕೊಟ್ರು ನನ್ ಜಾಗಕ್ಕೆ ಬರಕ್ಕೆ? ನೀವು ಸರ್ಕಾರ ಅಲ್ಲ, ಸರ್ಕಾರ ನಾವು ನಮ್ ತಲೆಯಲ್ಲಿ ಅದೊಂದು ಭ್ರಮೆ ಇದೆ ಜನರ ಜೊತೆಲಿ. ಓಟ್ ಹಾಕಿದ ತಕ್ಷಣ ಸರ್ಕಾರ ಯಾರೋ ಬಂದು ಕೂತರು ಅಂತ.
ಅವರು ನಮ್ಮ ಪ್ರತಿನಿಧಿಗಳಷ್ಟೇ. ನಾನು ಒಬ್ಬ ಜನಪ್ರತಿನಿಧಿ. ನನ್ ಕೆಲಸ ನೀವ್ ಹೇಳಿದ್ ಮಾಡೋದು, ನನಗ್ ಬೇಕಾದ್ ಮಾಡೋದಲ್ಲ. ಯಾವುದೇ ಜನಪ್ರತಿನಿಧಿಗೆ ತನಗೆ ಬೇಕಾದ್ದನ್ನ ಮಾಡುವ ಅಧಿಕಾರ ಇಲ್ಲ. ನನಗೆ ಇಲ್ಲ ಅಂದ್ಮೇಲೆ, ಒಬ್ಬ ಜನಪ್ರತಿನಿಧಿಯಾಗಿ ನನಗೆ ಇಲ್ಲ ಅಂದ್ರೆ ನಾವು ಕೊಟ್ಟ ದುಡ್ಡಲ್ಲಿ ಸಂಬಳ ಮಾಡೋ ಅಂತ ಇವ್ರಿಗೆ ಯಾವ ಅಧಿಕಾರ ಇದೆ? ನಾವು ಕೊಡೋ ಕೂಲಿ ಕೆಲಸ ಮಾಡೋ ಇವ್ರಿಗೆ ಯಾವ ಅಧಿಕಾರ ಇದೆ? ಇವ್ರೇನಾದ್ರು ಬರೋದಾದ್ರೆ ಅಲೈನ್ಮೆಂಟ್ ಆರ್ಡರ್ ಮಾಡಕ್ಕೆ ಏನು, ಎಲ್ಲಿ ಯಾವ ಸರ್ಕಾರದ ನಡವಳಿ ಮಾಡಿದಿರಿ, ಎಲ್ಲಿ ಅಪ್ರೂವಲ್ ತಗೊಂಡಿದ್ರಿ, ಮೊದಲು ಅದನ್ನ ತೋರಿಸ್ಬೇಕು. ಅದಾದ್ಮೇಲೆ ಅಲೈನ್ಮೆಂಟ್ ಚೇಂಜ್ ಮಾಡೋಕ್ಕಿಂತ ಮುಂಚೆ ಇಡೀ ಅಲೈನ್ಮೆಂಟ್ ಅಲ್ಲಿ ಏನ್ ಚೇಂಜ್ ಮಾಡ್ತಿದ್ರಿ, ಅಲ್ಲಿ ರೈತರುಗಳ ಜೊತೆ ಎಕ್ಸಿಸ್ಟಿಂಗ್ ಕೆನಾಲ್ ಆರ್ಡರ್ ಮಾಡ್ತೀವಿ, ತಿರ್ಗಾ ವಾಪಸ್ ನಾವು ಕೆನಾಲ್ ಮಾಡ್ಕೊಡ್ತೀವಿ, ನಿಮಗೆ ತೊಂದರೆ ಆಗಲ್ಲ, 2 ದಿನದಲ್ಲಿ ಮುಗಿಸ್ತೀವಿ ಅನ್ನೋದು ಗ್ರಾಮ ಸಭೆಗಳು ಮಾಡಿದೀರಾ? ಪರ್ಮಿಷನ್ ತಗೊಂಡಿದ್ದೀರಾ? ಈ ಜನರದಲ್ಲಿ ಮೆಜಾರಿಟಿ ಒಳಗೆ ರೆಸೊಲ್ಯೂಷನ್ ನಿರ್ಣಯ ಆಗ್ಬೇಕು, ನಾಟ್ ದಿ ಪರ್ಮಿಷನ್, ರೆಸೊಲ್ಯೂಷನ್ ಆಗ್ಬೇಕು. ಒಂದೊಂದು ತಿಳ್ಕೋಬೇಕು ನೀವು. ಗ್ರಾಮ ಸಭೆಲಾದ ನಿರ್ಣಯವನ್ನ ನೀವು ರಾಷ್ಟ್ರಪತಿನೂ ಬದಲು ಮಾಡಕ್ಕಾಗಲ್ಲ. ಸಂವಿಧಾನ ಅಷ್ಟು ದೊಡ್ಡ ಅಧಿಕಾರ ಜನರ ಕೈ ಕೊಟ್ಟಿದೆ, ದುರಂತ ನಾವು ಗ್ರಾಮ ಸಭೆಗೆ ಹೋಗಲ್ಲ. ಇವ್ರು ಹೇಳ್ಬೇಕು ಬಂದ ಅಧಿಕಾರಿಗಳು, ಯಾವತ್ತು ಬಂದು ಗ್ರಾಮ ಸಭೆ ಮಾಡಿದ್ರಿ? ಯಾವತ್ತು ಜನಕ್ಕೆ ನಾವು ಕೆನಾಲ್ ಮಾಡ್ತೀವಿ, ಇದು ನಂದು ಜಾಗ, ಇರೋ ಯೋಜನೆನ ಆರ್ಡರ್ ಮಾಡ್ತಿದೀವಿ, ಇದ್ರ ಕೆಳಗಡೆ ಪೈಪ್ ಲೈನ್ ಹೋಗುತ್ತೆ ಅಂತ ಹೇಳಿದ್ರಿ, ಇದ್ರ ಮೇಲೆ ಏನೇನು ನಮ್ಮ ಮೇಲೆ ಪ್ರಭಾವ ಆಗುತ್ತೆ, ಈ ಮುಂದಿನ ತಿಂಗಳು ನೀರ್ ಬಿಡ್ತಾರೆ, ಆ ಸಮಯದಲ್ಲಿ ಏನ್ ಆಲ್ಟರ್ನೇಟ್ ವ್ಯವಸ್ಥೆ ನನ್ನ ಜೀವನಕ್ಕೆ? ಅವತ್ತು ಹೇಳಿದ್ರಿ ಈ ಕೆನಾಲ್ ಮಾಡೋದ್ರ ಮೂಲಕ ನಿಮ್ಗೆ ನೀರ್ ಕೊಡ್ತೀವಿ ಅಂತ, ನೆಚ್ಕೊಂಡು ನಾವು ತೋಟ ಮಾಡಿದೀವಿ. ಈಗ ನೀವು ಕೆನಾಲ್ ಮಾಡ್ತೀರಿ, ಈಗ ನಿಲ್ಲಿಸ್ತೀರಿ, ನನ್ ಬದುಕೇನು? ಅದ್ರ ಜವಾಬ್ದಾರಿ ಯಾರು? ಯಾರು ಕಾಂಪನ್ಸೇಟ್ ಮಾಡ್ತಾರೆ ನನ್ನ ಬದುಕಿನ? ನಾನ್ ಸಾಲ ಮಾಡಿದೀನಿ, ನಮ್ಮನೆಗೆ ಯಾರಿಗೋ ಹುಷಾರಿಲ್ಲ, ನನ್ ಮಗಳು ಮದುವೆ ಮಾಡ್ಬೇಕು, ಇನ್ಯಾರೋ ಕಾಲೇಜಿಗೆ ಸೇರಿಸ್ಬೇಕು, ನಾನ್ ಬಂದಿರೋ ಫಸ್ಲ್ ಮೇಲೆ ನಿಂತಿದ್ದೀನಿ, ಫಸ್ಲ್ ಇಲ್ಲ, ಏನಾಗ್ಬೇಕು ನಾನು? ನಿನಗೆ ಕೆಲಸ ಮಾಡಿಬಿಡು, ಸಂಬಳ ಕೊಡ್ತಾರೆ 30 ದಿನ. ನಮಗ್ ಕೊಡೋದೇನೋ ನಿಲ್ಲಿಸ್ಬಿಟ್ಟು ನಿಮಗೆ ಕೊಡ್ತಾರೆ, ನಮ್ಗೆ ಯಾರು ಕೊಡ್ತಾರೆ ಸ್ವಾಮಿ? ಇದು ಪ್ರೊಸೀಜರ್. ಮಾನ್ಯ ಆರಕ್ಷಣಾಧಿಕಾರಿಗಳನ್ನ ಕೇಳ್ಕೊತೀನಿ, ನೀವು ನಾವೇನಾರ ಜೋರ ಮಾತಾಡಿದ್ರೆ ಮಧ್ಯದಲ್ಲಿ ಬಂದು ನಿಧಾನಕ್ಕೆ ಮಾತಾಡು ಅಂತ ಹೇಳ್ತೀರಿ, ನಮ್ಗೆ ಹೇಳ್ತೀನಿ ಇವನ್ನೆಲ್ಲ ತರಿಸಿ. ದಿಸ್ ಇಸ್ ದಿ ಪ್ರೊಸೀಜರ್. ಬೇಕಂದ್ರೆ ನಾನು ಗೆಜೆಟ್ ಕಾಪಿ ತೋರಿಸ್ಕೊಡ್ತೀನಿ ನಿಮ್ ಕೈಗೆ, ಓದ್ಕೊಳ್ಳಿ. ಯಾಕಂದ್ರೆ ನೀವೆಲ್ಲ ಚೆನ್ನಾಗಿ ಇಂಗ್ಲಿಷ್ ಓದಿದಿರಲ್ಲ, ನಾವು ರೈತರು. ಅವನು ಹೋಗ್ಬಿಟ್ಟ, ಇವ್ರ ಜೊತೆ ನಿಂತ್ಕೊಂಡು ನಗ್ತಾನೆ, ಅವನು ಸಂಬಳಕ್ಕಿರೋನು, ಅವನು 30 ದಿನಕ್ಕೆ ಸಂಬಳ ತಗೊಂಡವನು, ಅವನು ಕಾಂಟ್ರಾಕ್ಟ್ ಹತ್ರ, ಅವನು ರೈತರು ನೋಡಿ ನಗ್ತಾನೆ. ಆವೇಶಕ್ಕೆ ಒಳಗಾಗ್ಬೇಡಿ. ನಾನು ಅವನು ಅವನಿಗೆ ತಿಳುವಳಿಕೆ ಬರುತ್ತೆ, ಅವನು ನಮ್ಮ ಹುಡುಗನೇ. ಆದ್ರೆ ನಾನ್ ನಿಮ್ಗೆ ಯಾಕೆ ಗಟ್ಟೆ ಹೇಳಿದೆ ಅಂದ್ರೆ, ನಾವು ಬೆಳೆದ ಅನ್ನ ತಿನ್ನೋ ಈ ನೌಕರರು, ನಾವು ಕೊಡೋ ತೆರಿಗೆ ಸ್ವಾಮಿ, ನಾವು ಬೀಡಿ ಸೇದಿ ಕಾಫಿ ಪುಡಿ ತಂದು ನಾವು ಟ್ಯಾಕ್ಸ್ ಕಟ್ತೀವಿ. ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಮಾತ್ರ ಟ್ಯಾಕ್ಸ್ ಅಲ್ಲ, ಅವ್ರು ಡೈರೆಕ್ಟ್ ಟ್ಯಾಕ್ಸ್ ಕಟ್ತಾರೆ. ನಾವು ಕೂತಿದ್ ನಿಂತಿದ್ದಕ್ಕೆಲ್ಲ ಟ್ಯಾಕ್ಸ್ ಕಟ್ತೀವಿ. ಈಗಂತೂ ಎಲ್ಲದಕ್ಕೂ GST, ಉಸಿರು ಹೇಳ್ಕೊಂಡ್ರು GST, ಉಸಿರು ಬಿಟ್ರು GST. ಈಗ ಎಲ್ಲಕ್ಕೂ GST ಕಟ್ತೀವಿ. ನಮ್ಮ ದುಡ್ಡಲ್ಲಿ, ನಾವು ಕೊಡೋ ತೆರಿಗೆಯಲ್ಲಿ, ನಾವು ನಿಮ್ಮ ಕೆಲ್ಸಕ್ಕೆ ಇಟ್ಕೊಂಡಿರೋದು. ಪ್ರಜಾಪ್ರಭುತ್ವ ಇದು, ಈ ದೇಶದ ಪ್ರತಿಯೊಬ್ಬ ಪ್ರಜಾಪ್ರಭು. ನೀವು ನನ್ನ ಕೈ ಕೇಳಕ್ ಕೆಲಸ ಮಾಡ್ತಿದ್ದೀರಿ, ನೀವು ನನ್ನನ್ನು ನೋಡಿ ನಗ್ತೀರಾ? ನಿನ್ಗೆ ಒಳ್ಳೇದಾಗುತ್ತಾ? ನಿನಗೆ ದೇವ್ರೇನೆ ಒಳ್ಳೇದಾಗಲ್ಲ. ಅನ್ನ ಕೊಡೋ ರೈತರನ್ನ ನೀನು ನೋಡಿ ಅಪಹಾಸ್ಯ ಮಾಡ್ತೀಯ ಅಂದ್ರೆ ನಿನ್ಗೆ ಒಳ್ಳೇದಾಗುತ್ತಾ? ನಿನ್ ನೋವು ನಿಮ್ ಸಾವುಕಾರ ಇವತ್ತು ಇಟ್ಕೊಂತಾನೆ ನನಗೆ ಓಡಿಸ್ತಾನೆ, ಇನ್ನೊಬ್ಬರು ಮನೆಗೆ ಹೋಗ್ಬೇಕು ಕೆಲಸ ಕೊಡು ಅಂತ. ನಾವ್ ಯಾರ ಮನೆಗೆ ಹೋಗಲ್ಲ, ಇರೋ 1 ಗುಂಟೆ ಜಮೀನು ಕಷ್ಟಪಟ್ಟು ಬದುಕ್ತೀವಿ. ಅಂತ ಸ್ವಾಭಿಮಾನಿಗಳಿಗೆ ನೀವು ಕೆಳಕಕ್ ಬಂದಿದ್ದೀರಿ. ದಯವಿಟ್ಟು ಅಧಿಕಾರಿಗಳು ಇವೆಲ್ಲ ಪ್ರೋಸೆಸ್ ಮಾಡ್ಬೇಕು. ನಿಮಗ್ ಬೇಕಾದಂಗೆ ದೌರ್ಜನ್ಯ ಮಾಡಕ್ ಸಾಧ್ಯನೇ ಇಲ್ಲ. ಇದು ಸಂಪೂರ್ಣವಾಗಿ ಸಂವಿಧಾನ ವಿರೋಧಿ. ನೀವು ಇದನ್ನ ಗ್ರಾಮ ಸಭೆ ಮಾಡ್ಬೇಕು. ನಿಮ್ದೇನಿದೆ ಎಲ್ಲಿ ಅಲೈನ್ಮೆಂಟ್ ಅಪ್ರೂವಲ್ ಆಲ್ಟರ್ ಮಾಡಕ್ಕೆ ಅಪ್ರೂವಲ್ ತಗೊಂಡಿರೋದು ನಮಗೆ ತೋರಿಸ್ಬೇಕು. ನೀವು ಕೆನಾಲ್ ಮಾಡೋದ್ರಿಂದ ನಮ್ಮ ಬದುಕಿನ ಮೇಲೂ ಆಗುವಂತ, ಈ ಪೈಪ್ ಲೈನ್ ಮಾಡೋದ್ರಿಂದ ನಮ್ಮ ಬದುಕಿನ ಮೇಲೆ ಆಗುವಂತ ಕಷ್ಟ ಸುಖಗಳನ್ನು ನಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕು. ನಮ್ಮ ಮುಂದೆ ಚರ್ಚೆ ಆಗ್ಬೇಕು, ಅಲ್ಲಿ ನಿರ್ಣಯ ಆಗ್ಬೇಕು. ನಿರ್ಣಯ ಆದ್ಮೇಲೆ ಮುಂದಿನ ಕ್ರಮ. ಅಲ್ಲಿವರೆಗೂ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಪೈಪ್ ಲೈನ್ ಮಾಡಕ್ ನಾವು ಬಿಡೋದಿಲ್ಲ. ಯಾಕಂದ್ರೆ ಅವನ್ನೆಲ್ಲ ತಿಳ್ಕೊಳ್ಳೋದು, ಅದನ್ನ ಮಾಡ್ಬೇಕು ಬೇಡ ಅಂತ ನಿರ್ಣಯ ಕೊಡೋದು ಸಂವಿಧಾನ ನಮಗೆ ಕೊಟ್ಟಿರೋ ಹಕ್ಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಕೊಟ್ಟಿರೋ ಹಕ್ಕು. ಆ ಸಂವಿಧಾನವನ್ನ ನಾವು ಬರ್ಕೊಂಡಿರೋದು, ಜನ ಬರ್ದಿರೋದು, ಯಾರೋ ಕೂತ್ಕೊಂಡ್ ಬರ್ದಿರೋದಲ್ಲ. ಅದಕ್ಕೆ ಸಂವಿಧಾನದಲ್ಲಿ ಹೇಳೋದು ವಿ ದಿ ಪೀಪಲ್ ಆಫ್ ಇಂಡಿಯಾ, ಭಾರತೀಯರಾದ ನಾವು ಸಂವಿಧಾನ ಬರ್ಕೊಂಡಿದೀವಿ ಅಂತ. ನಿಮ್ದಲ್ಲ ಸಂವಿಧಾನ, ನಮ್ದು. ಸುಮ್ಮನೆ ಅನ್ನೆಸರಿ ಇಲ್ದಿದ್ದ ಪ್ರಯತ್ನಗಳನ್ನ ಮಾಡ್ತಾ ಇಲ್ಲಿ ಸುಮ್ಮನೆ ರೈತರನ್ನು ಒಟ್ಟಿಗೇರಿಸುವಂತ ಕೆಲಸ. ಇಡೀ ಸುತ್ತಮುತ್ತ ಇವತ್ತು ಸುಮ್ಮನೆ ಸಾಂಕೇತಿಕವಾಗಿ ನಾವು ಸೇರಿದ್ದೀವಿ. ಹಳ್ಳಿಲಿ ಸಭೆಗಳನ್ನ ಮಾಡ್ತೀವಿ ನಾವೀಗ. ಹಳ್ಳಿಗಳಲ್ಲಿ, ಈ ಭಾಗದ ಹಳ್ಳಿಗಳಲ್ಲಿ ಜನರ ಬದುಕಿನ ಮೇಲೆ ಆಗೋದು. ನಾವು ಯಾರ ವಿರುದ್ಧನೂ ಅಲ್ಲ.
ನಾವ್ ಯಾರ ವಿರುದ್ಧ ಧಿಕ್ಕಾರ ಕೂಗೋ ಅವಶ್ಯಕತೆ ಇಲ್ಲ. ದಯವಿಟ್ಟು ಯಾರು ಧಿಕ್ಕಾರ ಕೂಗಬೇಡಿ, ಅದರಿಂದ ಉಪಯೋಗ ಆಗಲ್ಲ, ಅದರಿಂದ ಏನು ಉಪಯೋಗ ಆಗಲ್ಲ, ನಮ್ಮ ಬದುಕಾಳಾಗ ಹೋಗ್ತದೆ. ದಯವಿಟ್ಟು ನಾವು ನೇರವಾಗಿ ನಮ್ಮ ಹಕ್ಕುಗಳಿಗೆ ಹೋರಾಟ ಮಾಡೋಣ. ನಾನ್ ಬದುಕಿದ್ರೆ ಮುಂದಿಂದೆಲ್ಲ, ನಾನ್ ಬದುಕಿದ್ರೆ ರಾಜಕಾರಣ, ನಾನ್ ಬದುಕಿದ್ರೆ ನಾನೇ ಬದುಕಲ್ಲ ಸ್ವಾಮಿ. ಗೊತ್ತಾಯ್ತಲ್ಲ, 3 ವರ್ಷದಿಂದ ಒಂದೊಂದು ವರ್ಷ ಬೋರ್ಗಳಿಗೆ ದುಡ್ಡು ಕೊಟ್ಟಿದ್ದೀವಿ, ಈಗಿನ್ನ ಸಾಲಗಳು ತಿರ್ತಾವ್ ನಮ್ಮ ಮಂಡಿಲಿ. ಹಾಗಾಗಿ ದಯಮಾಡಿ ಅಧಿಕಾರಿ